ಇವತ್ತು ನಾನು ನಿಮ್ಮೆಲ್ಲರ ಜೊತೆ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡ್ತೀನಿ ಅನ್ನೋ ರೆಸಿಪಿನ ಹಂಚ್ಕೊಳ್ತಾ ಇದ್ದೀನಿ. ಮೊದಲಿಗೆ ಏನು ಮಾಡಿ ಗೊತ್ತಾ, 1 ಕಪ್ ಅಷ್ಟು ಬೇಳೆ ಮತ್ತು ಒಂದು 4 ರಿಂದ 5 ಟೊಮ್ಯಾಟೊ ಚೆನ್ನಾಗಿ ಬೇಯಿಸಿ ಸೈಡಿಗೆ ಇಟ್ಕೊಂಡು, ಮತ್ತು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟನ್ನು ಹಾಕಿ ಬಾಡಿಸ್ಕೊಳ್ತಾ ಇರಿ. ಈರುಳ್ಳಿ ಒಂದು ಸ್ವಲ್ಪ ಬಾಡಿದೆ ಅಂದಾಗ ಟೊಮ್ಯಾಟೊ ಒಂದೇ ಒಂದು ಹೆಚ್ಚಿಟ್ಕೊಂಡಿರೋದನ್ನ ಹಾಕಿ ಅದನ್ನು ಕೂಡ ಬಾಡಿಸ್ಕೋಬೇಕು. ಟೊಮೆಟೊ ಚೆನ್ನಾಗಿ ಬಾಡಿದೆ, ಮೆತ್ತಗಾಗಿದೆ ಅಂದಾಗ ಮನೇಲಿ ಮಾಡಿದಂಥ ಸಾಂಬಾರು ಪೌಡರ್ ಹಾಕಿ ಒಂದು ಕಾಲು ಚಮಚದಷ್ಟು ಹಾಕಿ ಹೆಚ್ಚಿಟ್ಕೊಂಡಿರೋಂಥ ನುಗ್ಗೆಕಾಯಿನೂ ಹಾಕಿ ಒಂದ್ಸಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದೇ ಸಮಯದಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಅಂದರೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು 2 ನಿಮಿಷ ಬಾಡಿಸ್ಕೊಂಡು ಬೇಯಿಸಿಟ್ಕೊಂಡಿರೋ ಬೇಳೆ, ಟೊಮೆಟೊ ಇಷ್ಟನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಈ ಸಮಯದಲ್ಲಿ ಉಪ್ಪೇನಾದರೂ ಒಂಚೂರು ಕಮ್ಮಿ ಆಗಿದ್ರೆ ಹಾಕ್ಕೊಂಡು ಮತ್ತು ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೋಳು ಬೇಯೋವರೆಗೂ ಸಣ್ಣ ಉರಿಲಿ ಇಟ್ಕೊಂಡು ಕುದಿಸ್ಕೊಂಬಿಟ್ರೆ ನುಗ್ಗೆಕಾಯಿ ಸಾಂಬಾರು ರೆಡಿ.